ಹಾಗೆ ಶ್ರೀಕಾಂತ್ ಕಾಸರಗೋಡು, ಸಂಜೀವ್ ರಾವ್ ಕುಲಕರ್ಣಿ ಅವರಿಗೆ KUWJ ವಿಶೇಷ ಪ್ರಶಸ್ತಿ. ಭಾರತಿ ಕಿರಣ್ ಮಾಡಿಕೆ, PD ವೀರಣ್ಣ, ತಿಮ್ಮೇಗೌಡ ಯೂಸಂಗಿ, ಮಾರುತಿ ಪಾವಗಡ, ರಾಜು ಶ್ರೀಕಾಂತ್. KUWJ 40ನೇ ರಾಜ್ಯ ಸಮ್ಮೇಳನ ನಾಯಕ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ವೇದಿಕೆಯಲ್ಲಿ ವಿವಿಧ ದಳದಲ್ಲಿ KUWJ ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ನೀವೆಲ್ಲರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳು. ಪ್ರಶಸ್ತಿ ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಆಗಲಿ ಕಾರ್ಯಕ್ರಮ. ಆದ್ದರಿಂದ ಫೋಟೋಗ್ರಫಿ ಕ್ಯಾಮ್ರಾದವರಿಗೆ ವೇದಿಕೆಗೆ ಅವಕಾಶ ಕೊಡಬೇಕು. ಯಾರ್ಯಾರು ಕೈಯಲ್ಲಿ ಅಡ್ಡ ಇದೆಯೋ ಹೇಳ್ಬೇಕೆಲ್ಲರೂ. ಸರ್, ಅತ್ಯುತ್ತಮ ಆಂಕರಿಂಗ್ ಪ್ರಶಸ್ತಿ ಪಬ್ಲಿಕ್ ಟಿವಿ ಬಂದಿದೆ, ಅದರಲ್ಲೂ ಈಗ ನಿಮಗೂ ಬಂದಿದೆ. ಸೊ ಏನು ಎಷ್ಟು ಖುಷಿ ಆಗ್ತಿದೆ ಸರ್, ಈಗ ಬಂದು ಬೀದರಿಗೆ ಬಂದು ಇವತ್ತು ಪ್ರಶಸ್ತಿ ಸ್ವೀಕಾರ ಮಾಡಿದ್ದೀರಿ. ಸೊ ಯಾವ ಥರ ರೆಸ್ಪಾನ್ಸ್, ಜನರೆಲ್ಲ ಮುಗಿ ಬಿದ್ದಿದ್ರು ಸೆಲ್ಫಿಗೆಲ್ಲ? ಇಲ್ಲ, ಭಾಳ ಖುಷಿ ಆಗ್ತಾ ಇದೆ. ಕ್ರೆಡಿಟನ್ನು ಕೊಡಲೇಬೇಕು ಇದನ್ನು. ಒಂದು ನಮ್ಮೆಲ್ಲ ವೀಕ್ಷಕರಿಗೆ, ಕಾರಣ ಅವರು ನಾನು ಮಾತಾಡೋದನ್ನು ಸ್ವೀಕಾರ ಮಾಡಲಾರ್ದೆ ಈ ರೀತಿ ಆಗ್ತಾ ಇರಲಿಲ್ಲ. ಇನ್ನೊಂದು ಮುಖ್ಯವಾಗಿ ನನ್ನ ಹೆತ್ತವರಿಗೆ, ತಂದೆ ತಾಯಿ. ಸೊ ಅವರು ನನಗೆ ಅವಕಾಶ ಕೊಟ್ಟು ಬೆಳೆಸದಿದ್ದರೆ ಆಗ್ತಿರಲಿಲ್ಲ. ಎರಡನೇದು ಗುರುಗಳಿಗೆ, ಮೂರನೇದು ನನ್ನ ನೆಚ್ಚಿನ ಗುರು HR ರಂಗನಾಥ್ ಸರ್ಗೆ. ಅವರು ನನಗೆ ಕೆಲಸ ಕೊಟ್ಟು ಅವರು ನನಗೆ ಗೈಡ್ ಮಾಡದೇ ಇದ್ದಿದ್ರೆ ನನಗೆ ಈ ಪ್ರಮಾಣದಲ್ಲಿ ಬೆಳೆಯೋಕ್ಕಾಗ್ತಾ ಇರಲಿಲ್ಲ. ಅದರ ಜೊತೆಗೆ ನನ್ನ ಗೆಳೆಯರಿಗೆ ಮತ್ತು ನನಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಂಥ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಅಷ್ಟೇ ಅಲ್ಲ, ಕೆಟ್ಟವ್ರು ಬಯಸಿದವರು ಇದ್ದಾರೆ, ಅವ್ರಿಗೂ ಕೂಡ ಭಾಳ ದೊಡ್ಡ ನಮಸ್ಕಾರಗಳು. ಇವರೆಲ್ಲರಿಂದಲೂ ಕೂಡ ಇವತ್ತು ಈ ಪ್ರಶಸ್ತಿ ಸಿಕ್ಕಿದೆ. ಒಂದಿಷ್ಟು ಖುಷಿ ಆಗ್ತಾ ಇದೆ. ಭಾಳ ಜವಾಬ್ದಾರಿಗಳು ಇನ್ನೊಂದಿಷ್ಟು ಬರ್ತಾ ಇದೆ. ಕಾರಣ ಮಾತಾಡಬೇಕಾದ್ರೆ ಇನ್ನೊಂದಿಷ್ಟು ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಕಾರಣ ಇದು ಪ್ರಶಸ್ತಿ ಅಂದರೆ ಅಷ್ಟೇ ಅಲ್ಲ, ಪ್ರಶಸ್ತಿ ಜೊತೆಗೆ ನಮಗೆ ಬರಬೇಕಾಗಿರುವಂಥ ಮತ್ತೊಂದು ಜವಾಬ್ದಾರಿ ಇದೆ. ಸೊ ಹಾಗಾಗಿ ಒಂದಿಷ್ಟು ಹೊಸ ಜವಾಬ್ದಾರಿಗಳು ಬಂದಿದೆ. ಸೊ ಪಬ್ಲಿಕ್ ಟಿವಿ ನನಗೆ ಹುಟ್ಟು ಕೊಟ್ಟಿದ್ದು, ಸೊ ಜನ್ಮ ಕೊಟ್ಟಿದ್ದು ನನಗೆ ಬೇರೆದಲ್ಲಿ, ಬಟ್ ಬೆಳವಣಿಗೆ ಆಗಿದ್ದೆಲ್ಲ ನನ್ನ ಪಬ್ಲಿಕ್ ಟಿವಿಯಲ್ಲಿ ನಿರಂತರವಾಗಿರೋದು. ಸೊ ಇದರಲ್ಲಿ ನನಗೆ ಒಂದು ಬೆಸ್ಟ್ ಆ್ಯಂಕರ್ ಅಂತ ಪ್ರಶಸ್ತಿ ಸಿಕ್ಕಿದೆಯಲ್ಲ, ಅದು ಬಹಳ ಖುಷಿ. ಯಾಕೆ ಅಂತಂದರೆ ಮುಂಚೆಯಿಂದನೂ ಆ್ಯಂಕರ್ ಆಗಬೇಕು ಅನ್ನೋ ಆಸೆ ಇದ್ದಿದ್ದು. ಅದಕ್ಕೋಸ್ಕರ 7-8 ವರ್ಷ ಕಾದಿದ್ದೆ. ಅದಾದ ನಂತರ ಆ್ಯಂಕರ್ ಆದಮೇಲೆ ನನ್ನ ಜೀವನದಲ್ಲಿ ಈಗ ಬೆಸ್ಟ್ ಆ್ಯಂಕರ್ ಬೇರೆ ತಗೊಳ್ತಾ ಇದ್ದೀನಿ. ಅದು ಬಹಳ ಖುಷಿ ಕೊಡ್ತಾ ಇದೆ.